ನಮಸ್ಕಾರ ದೇವ್ರು. ಇವತ್ತು ಕಾಲೇಜಿಗೆ ಹೊರಟೆ, ಬಸ್ಸಿಗೆ ಬೇರೆ ಲೇಟ್ ಆಯ್ತು ಅಂತ ಬರ ಬೇಗ ಹೋದೆ ಗೇಟಿಗೆ. 7:15 ಬಸ್, 8:15 ಆದರೂ ಬರಲಿಲ್ಲ. ನಮ್ಮ ಬಸ್ಸಿಗೆ ಹೇಳೋರಿಲ್ಲ ಕೇಳೋರಿಲ್ಲ. 8:45ಗೆ ಬಂತು. ಎಲ್ಲೋ ಸೆಕೆಂಡ್ ಹ್ಯಾಂಡ್ಲು ಬಡ್ಸ್ತಾಂಡು ಹೊಟ್ಟೆ ಉರಿಸ್ತಾ ಇದ್ದಾನೆ. ಇನ್ನು 2 ರೂಪಾಯಿ ಹಾಕಿದ್ರು ಹೊಸ ಬಡ್ಸ್ ಬರೋವು. ಹೊಟ್ಟೆ ಎಷ್ಟು ಉರಿಸ್ತಾವ್ರ. ಕಾಲೇಜಾಗ ಸರ್ ಪಾಠ ಸಾಲದು ಅಂತ ಇವನು ಬೇರೆ ಶುರು ಮಾಡ್ಯಾವ ಪಾಠನ. ನಮ್ಮ ಹುಡುಗಿ ನೋಡ್ಬೇಕು ನನ್ನ ವಿಡಿಯೋ ಮಾಡು ಅಂತ ಕೇಳ್ತಾವನಿ. ಇರಲ್ಲ 2 ನಿಮಿಷ ಬೇಕು. ಇವರಿಗೆ ಚಲ್ಲಾಟ. ಇಲ್ಲಿ ಎಷ್ಟೋ ಜೀವರಾಶಿಗಳಿಗೆ ಪ್ರೀತಿ ಪ್ರೇಮ ಹುಡ್ಸಿರೋ ಜಾಗ ನಮ್ಮ ಬಸ್ಸು, ಗೌರ್ಮೆಂಟ್ ಬಸ್ಸು. ಶಾಕ್ ಆಯ್ತಾ? ಆಗಿರ್ಲೇಬೇಕು. ತುಮಕೂರಿಗೆ ಬಂದೆ. ಹುಡುಗರ ಜೊತೆ ಸೇರಿ ಹಾಳಾಗಿ ಹೋಗ್ತೀನಿ ಅಂತ ಸಿಂಗಲ್ ಹೋದೆ ಕಾಲೇಜ್ ಹತ್ರ. ಫಸ್ಟ್ ಫೀಲ್ಡ್ ಮುಗಿಯೋಕೆ ಇನ್ನು 2 ನಿಮಿಷ ಬಾಕಿ ಇದ್ದಿದ್ದು ಹೋದೆ, ಬಿಡ್ಕೊಂಡ್ರು. ಎಲ್ಲ ಸ್ಟೂಡೆಂಟ್ನು ಬಿಡ್ಕೊಂಬಲ್ಲ ನಮ್ಮ ಮಿಸ್ಸು. ಗುಣ ನೋಡ್ತಾರೆ ಸ್ಟೂಡೆಂಟ್ ಗುಣನ. ನನ್ನಲ್ಲಿ ಯಾವ ಗುಣ ನೋಡಿರೋ ಗೊತ್ತಿಲ್ಲ. 2 ಮಿನಿಟ್ ಪಾಠ ಕೇಳಿದ್ಕು ಅಟೆಂಡೆನ್ಸ್ ಕೊಟ್ಟರು. ನಾನು ಫಸ್ಟ್ನೇ ಫೀಲ್ಡ್ ಮುಗಿಸಿ 2 ನಿಮಿಷ ಬ್ರೇಕ್ ತಗೊಂಡೆ. ಫಸ್ಟ್ನೇ ಫೀಲ್ಡಿಗೆ ಏನೋ ಸಾಧನೆ ಮಾಡಿರೋರ ಥರ ಹೋಗ್ತಾ ಇದ್ದಾರೆ ಕ್ಲಾಸ್ ಮುಗಿಸಿ. ಈ ಬಡತವಿಂದ ದೇಶ ಉದ್ಧಾರ. ಕಾಲೇಜಿಗೆ ಆಟ ಆಡಕ್ಕೆ ಬಂದವ್ರಿ. ಅಲ್ಲಿಂದ ಬತ್ತೀರ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ರಿ ಅಂತಿದ್ದಂಗೆ ಸುಮ್ಮನಾಗೋದ್ರು. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. 5 ನಿಮಿಷ ನೀರು ಕುಡ್ದು ಬರನಿ ಅಂತ ಹೋದೆ. ಆಲೇ ಕ್ಲಾಸ್ ತಗೊಂಡವ್ರಿ. 120 ಜನ ಸ್ಟೂಡೆಂಟಲ್ಲಿ ನನ್ನ ಹೆಸರಿಗಿರೋ ಗೊತ್ತು. ತೋರಿಸ್ತೀನಿ. ಯಾವುದೋ ಇದು ಕುರಿ ಸಂತೆ. ಸರಿಗೆ ರೆಸ್ಪೆಕ್ಟ್ ಕೊಡೋದು ಬೇಡವಾ? ಅಲ್ಲೇ ನಿಂತವ್ರೆ, ಅಲ್ಲೇ ಬ್ಯಾಗ್ ತಗ್ಲಾಕೊಂಡು ಹೊಲ್ಟವ್ರು ನಮ್ಮ ಸ್ಟೂಡೆಂಟು. ನಡಿಯಪ್ಪ. ನಮ್ಮ ಅಣ್ಣ. ಅದು ನಮ್ಮಣ್ಣ. ಅಣ್ಣನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಒಂದೇ 1 ಗಂಟೆ ಹೋಗಿ ಲೈಬ್ರರಿ ಓದನಿ ಅಂತ ಹೋದೆ. ಆದರೆ 1.5 ಗಂಟೆ ಓದ್ದೆ. ಬಸ್ ಇರೋದು 2:15ಗೆ. ಟೈಮ್ ಯಾಕೆ ವೇಸ್ಟ್ ಮಾಡೋಣ, ಇನ್ನೂ 1:30 ಅಂತ, ಇನ್ನೂ 1 ಗಂಟೆ ಐತಿ ಅಂತ ಅಸೈನ್ಮೆಂಟ್ ಬರೆಯೋಕೆ ರೂಮಿಗೆ ಬಂದೆ. ಅಸೈನ್ಮೆಂಟ್ 2:30 ತನಕ ಬರೆದು ಆಲೆ ಅಡ್ಮಿಷನ್ ಓಪನ್ ಆಗಿದೆ. ತುಮಕೂರು ಗೌರ್ಮೆಂಟ್ ಕಾಲೇಜ್ GFGC. ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸೌಕರ್ಯಗಳು ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾಲೇಜನ್ನು ಸಂಪರ್ಕಿಸಿ. ಕಾಲೇಜಿಗೆ ಬಾಯ್ ಹೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಅಂಕಲ್ ಹೆಂಗೋ ನನಗೋಸ್ಕರ ಮುಂದೆ ಸೀಟ್ ಹಾಕಿದ್ರು. ಓಕೆ ಫ್ರೆಂಡ್, ಬಾಯ್.